Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಮುಂದುವರೆದಿದೆ ರೈತರ ಪ್ರತಿಭಟನೆ. 4ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಧರಣಿ. ಬೆಳೆದಂತ ಕಬ್ಬಿಗೆ ಬೆಂಬಲ ಬೆಲೆ ಇನ್ನೂ ನಿಗದಿಯಾಗಿಲ್ಲ ಅಂತ ಬೈಲಹೊಂಗಲದಲ್ಲಿ ಕಳೆದ 4 ದಿನದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇವತ್ತು 4ನೇ ದಿನ. 4ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಧರಣಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಕಬ್ಬು ಬೆಳೆಗಾರರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಮಿತಿಯಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಕಬ್ಬಿನ ಬೆಲೆ ಬೆಂಬಲ ಬೆಲೆ 3,500 ರೂಪಾಯಿ ನಿಗದಿ ಮಾಡೋ ಅಂತೆ ಸರ್ಕಾರದ ಮೇಲೆ ರೈತರು ಒತ್ತಡವನ್ನು ಹೇರ್ತಾ ಇದ್ದಾರೆ. ರೈತ ಮುಖಂಡ ಬಸನಗೌಡ ಪಾಟೀಲ್, ಬೀರಪ್ಪ ದೇಶನೂರ, ಮಲ್ಲಿಕಾರ್ಜುನ ಹುಂಬಿ ಹಾಗೂ ಬಸವರಾಜ್ ಮೊಕಾಶಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲೇ ರೈತರು ಅಡಿಗೆಯನ್ನ ಮಾಡಿ ಅಲ್ಲೇ ಊಟವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅಡಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಅಲ್ಲೇ ಅಡುಗೆಯನ್ನ ತಯಾರು ಮಾಡಿಕೊಂಡು ಅಲ್ಲೇ ಊಟವನ್ನ ಮಾಡಿ ಜಾಗವನ್ನು ಬಿಟ್ಟು ಕದಲದೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಅದು ಬೈಲಹೊಂಗಲ ಆಗಿರಬಹುದು, ಅಥಣಿ ಆಗಿರಬಹುದು, ಇನ್ನು ಗುರ್ಲಾಪುರ ಕ್ರಾಸ್ ಬಳಿ ನಿನ್ನೆ ಮಹಿಳೆಯರು ಕೂಡ ಸಾಥನ್ನು ನೀಡಿದ್ರು. ಮನೆಯಲ್ಲಿ ರೊಟ್ಟಿಯನ್ನು ತಯಾರಿಸಿ ನೇರವಾಗಿ ಪ್ರತಿಭಟನಾ ಸ್ಥಳಕ್ಕೆ ತಂದು ಪ್ರತಿಭಟನಾಕಾರರಿಗೆ ಮಹಿಳೆಯರು ಮಕ್ಕಳು ರೊಟ್ಟಿಯನ್ನು ವಿತರಿಸಿದ್ದನ್ನು ನಾವು ನೋಡಿದ್ದೀವಿ. ಈಗ ಇನ್ನು ಅಹೋರಾತ್ರಿ ಧರಣಿ ನಡೀತಾನೇ ಇದೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಇದು 4ನೇ ದಿನದ ಪ್ರತಿಭಟನೆ. ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 8 ದಿನಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಕಳೆದ 7 ದಿನಗಳು ಪ್ರತಿಭಟನೆ ಆಗಿ ಇವತ್ತು 8ನೇ ದಿನ. ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ 7 ಗಂಟೆ ಒಳಗಡೆ ನೀವು CM ಸಿದ್ದರಾಮಯ್ಯರ ಬಳಿ ಮಾತುಕತೆಯನ್ನು ಆಡಿ ಸಚಿವ HK ಪಾಟೀಲ್ಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಒಂದು ವೇಳೆ ಏನಾದ್ರೂ ಇವತ್ತು ಸಂಜೆ 7 ಗಂಟೆ ಒಳಗಡೆ ರಾಜ್ಯ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನವೆಂಬರ್ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿನ ತಡಿತೀವಿ ನಾವೆಲ್ಲ ರೈತರು, ಕಬ್ಬು ಬೆಳೆಗಾರರು ಅನ್ನೋ ಒಂದು ಎಚ್ಚರಿಕೆಯ ಮಾತನ್ನ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ HK ಪಾಟೀಲ್ರಿಗೆ ನೀಡಿದ್ದಾರೆ ಪ್ರತಿಭಟನಾಕಾರರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಆಗ್ತಾ ಇದ್ದಂಥ ಪ್ರತಿಭಟನೆಗೆ CM ಸಿದ್ದರಾಮಯ್ಯರ ಸೂಚನೆ ಮೇರೆಗೆ ಹಿರಿಯ ಸಚಿವ HK ಪಾಟೀಲ್ ಭೇಟಿಯನ್ನು ನೀಡಿದ್ರು. ಆಗ ಬೆಳೆಗಾರರು ತಮ್ಮ ಬೇಡಿಕೆಗಳನ್ನು ಸಚಿವರ ಮುಂದೆ ಒಂದೊಂದಾಗೆ ಹೇಳ್ತಾ ಹೋದರು. ಅದರಲ್ಲಿ ಪ್ರಮುಖವಾಗಿ 3,500 ರೂಪಾಯಿಗಳನ್ನು ಬೆಂಬಲ ಬೆಲೆ ಘೋಷಿಸಬೇಕು ಪ್ರತಿ ಟನ್ಗೆ ಅನ್ನೋ ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟರು. ಇದ್ರ ಬಗ್ಗೆ ಮಾತಾಡ್ತೀನಿ, ನೀವು ಕೂಡ ಬನ್ನಿ, 10 ಜನ ರೈತ ಮುಖಂಡರ ಜೊತೆ ಬನ್ನಿ, ಬೆಂಗಳೂರಿಗೆ ಹೋಗೋಣ, CMನ ಭೇಟಿ ಮಾಡಿಸ್ತೀನಿ, ಅವ್ರ ಮುಂದೆ ನಿಮ್ಮ ಬೇಡಿಕೆಗಳನ್ನ ಹೇಳಿ ಅಂತ ಪ್ರತಿಭಟನಾಕಾರರ ಮನವೊಲಿಕೆಗೆ ಸಚಿವ HK ಪಾಟೀಲ್ ಮುಂದಾದರು. ಬಟ್ ಆಗಲಿಲ್ಲ. ಸಭೆ ವಿಫಲ ಆಯಿತು, ಸಂಧಾನ ವಿಫಲ ಆಯಿತು. ಹೀಗಾಗಿ ಇವತ್ತು ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ 4ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ. ಇವತ್ತು ಸ್ಥಳದಲ್ಲೇ ಅಡುಗೆ ಮಾಡಿಕೊಂಡು ಪ್ರತಿಭಟನಾಕಾರರು ಊಟವನ್ನು ಮಾಡ್ತಾ ಇದ್ದಾರೆ. ಜಾಗವನ್ನು ಬಿಟ್ಟು ನಾವೆಲ್ಲಿಗೂ ಕೂಡ ಕದಲೋಲ್ಲ. ನಮಗೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆನ 3,500 ರೂಪಾಯಿ ಪ್ರತಿ ಟನ್ಗೆ ಘೋಷಣೆ ಮಾಡಬೇಕು. ಇದರ ಜೊತೆಗೆ ನಾವು ಇಡ್ತಾ ಇರುವಂಥ ಇತರ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು, ಅದು ಅವರ ಆಗ್ರಹ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪ್ರತಿಭಟನೆಗೆ ಸಾಥನ್ನು ಕೊಟ್ಟರು. ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡ್ರು, ತಾವು ಕೂಡ ಭಾಗಿಯಾದರು. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ರೈತರ ಜೊತೆ ನಿಂತು ರೈತರಿಗೆ ತಮ್ಮ ಬೆಂಬಲ ಇದೆ, ತಮ್ಮ ಪಕ್ಷದ ಬೆಂಬಲ ಇದೆ ಅನ್ನೋದನ್ನ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಮೂಲಕ ಬೆಳಗಾವಿಯ ವಿವಿಧ ತಾಲೂಕುಗಳಲ್ಲಿ ಈಗ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರೈತರು ಮುಖ್ಯ ಬೆಳೆಯಾಗಿ ಕಬ್ಬನ್ನು ಬೆಳೀತಾರೆ. ಸಕ್ಕರೆ ಕಾರ್ಖಾನೆಗಳು ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇರೋದ್ರಿಂದ ಈಗ ಅಲ್ಲೂ ಕೂಡ ಪ್ರತಿಭಟನೆ ಆಗ್ತಾನೆ ಇದೆ. ಮೇಲ್
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ಪ್ರತಿಭಟನಾ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂಜಯ್, ನಿನ್ನೆ HK ಪಾಟೀಲ್ರು ಬಂದಿದ್ರು, ಸಂಧಾನ ಸಭೆ ವಿಫಲ ಆಗಿದೆ, ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅದು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ. ಇವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲೂ ಕೂಡ 4ನೇ ದಿನಕ್ಕೆ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ತಾವು ಪ್ರತಿಭಟನಾ ಸ್ಥಳದಲ್ಲಿ ಇದ್ದೀರಿ, ಪ್ರತ್ಯಕ್ಷ ವರದಿಯನ್ನ ಅಲ್ಲಿಂದಲೇ ನೀಡೋದಾದ್ರೆ. ಏನು ಕಬ್ಬು ಬೆಳೆಗಾರರು ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಿರುವಂಥದ್ದು. ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಸಚಿವ ಕೂಡ ಬಂದಿದ್ದರು, ಸಂಧಾನ ಸಭೆ ಕೂಡ ವಿಫಲವಾಗಿರುವಂಥದ್ದು. ಏನು ಇವತ್ತು 12 ಗಂಟೆಗೆ CM ಅವ್ರ ಜೊತೆ ಸಭೆ ಬಳಿಕ ಹೇಳ್ತೀನಿ ಅಂತ ಕೂಡ ಹೇಳಿದರು. ಅದರ ಜೊತೆಗೆ ಏನು ಇವತ್ತು ರೈತರ ಮಕ್ಕಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಏನು ವೈದ್ಯಕೀಯ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಏನು ನಮ್ಮ ತಂದೆಯವರು ಯಾವ ರೀತಿ ಕಷ್ಟಪಡ್ತಾರೆ, 1 ಎಕರೆ ಕಬ್ಬು ಬೆಳೆಯಲು ಎಷ್ಟು ದುಡ್ಡು ಬೇಕಾಗುತ್ತೆ ಅಷ್ಟೆಲ್ಲ ದುಡ್ಡನ್ನು ಈಗಾಗಲೇ ಬೆಳೆಗಳಿಗೆ ಹಾಕಿದ್ದಾರೆ. 1 ವರ್ಷ ತನ್ನ ಮಕ್ಕಳಂತೆ ಈ ಒಂದು ಬೆಳೆಯನ್ನು ಬೆಳೀತಾರೆ. ಆದರೆ ಸರ್ಕಾರ ಯಾಕೆ ರೈತರ ಜೊತೆ ಆಟ ಆಡ್ತಾ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ ಪ್ರಶ್ನೆ ಮಾಡ್ತಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ರೈತ ವಿದ್ಯಾರ್ಥಿನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಏನು ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ನಿಮಗಂತೂ ಗೊತ್ತು 1 ವರ್ಷ ಕಬ್ಬಿನ ಬೆಳೆ ಬೆಳಿಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅಂತ, ಈ ವಿಚಾರವಾಗಿ ಮಾತಾಡೋದು. ನಮ್ಮ ಮನೆಯಲ್ಲಿ ನಮ್ಮ ರೈತರಿಗೆ ಬೆಳೆ ಬಿಟ್ಟರೆ ಬೇರೆ ಯಾವುದೇ ಉತ್ಪನ್ನ ಸಿಗಲ್ಲ. ಅದೇ ಉತ್ಪನ್ನದಿಂದ ನಮ್ಮನ್ನು ಶಾಲೆಗೆಲ್ಲ ಕಳಿಸ್ಬೇಕು ನಮ್ಮ ತಂದೆ ತಾಯಿಗಳು. ಬಿಸಿಲಲ್ಲಿ ರೈತರು ಬೆಳೆ ಬೆಳೆದ್ರೂ ಕೂಡ ಅವರಿಗೆ ಉತ್ಪನ್ನವನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಅದಕ್ಕೋಸ್ಕರ ನಾವು ಈಗ ಇಡೀ ಭಾರತದಲ್ಲಿ 3 ರಾಜ್ಯದಲ್ಲಿ ತುಂಬ ಜಾಸ್ತಿ ಕಬ್ಬು ಬೆಳೆಯೋದು. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಈ 3 ರಾಜ್ಯದಲ್ಲಿ ಜಾಸ್ತಿ ಕಬ್ಬನ್ನ ಬೆಳೆದ್ರು. ಆದರೆ ಉತ್ಪನ್ನ ಎಲ್ಲ ಜಾಸ್ತಿ ಉತ್ಪನ್ನ ಬರೋದು ಈ 3 ರಾಜ್ಯದಲ್ಲಿ. ಆದರೆ ನಮಗೆ ಜಾಸ್ತಿ ಕಬ್ಬಿನ ಬೆಲೆ ಇರೋದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಅಷ್ಟು ಬೆಲೆ ನಿಗದಿನೇ ಆಗಿಲ್ಲ ಅವ್ರದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಚನ್ನಪ್ಪ ಪೂಜಾರಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಏನು ಹೇಳ್ತಾರೆ? ವಿದ್ಯಾರ್ಥಿಗಳಿಗೂ ಭಾಗಿಯಾಗಿದ್ದಾರೆ. ನಾಡಿನ ಊಟ ಮಾಡ್ತಕ್ಕಂಥ ಜನ, ಇದು ಜನಾಂದೋಲನ ಆಗಿದೆ. ರೈತರು 7-8 ದಿನ ಇವತ್ತು ಬೀದಿಯೊಳಗೆ ಕೂತು ಇವ್ರು ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡಲಿಲ್ಲ, ನರೇಂದ್ರ ಮೋದಿನೂ ಚಿಂತೆ ಮಾಡಲಿಲ್ಲ. ಇವತ್ತು ಅವ್ರು ಎಚ್ಚೊತ್ತಾರ, ನೀನು ಎಚ್ಚೊತ್ತ 7 ದಿನಕ್ಕೆ ನಮ್ಮ ಕಡೆ ಬಂದ ನಾನು ಮುಖ್ಯಮಂತ್ರಿ ಕಡೆ ನಿಯೋಗ ಹೋಗ್ತಾ ಇದ್ದೀನಿ, ನೀವೆಲ್ಲ ಬರ್ರಿ ಚರ್ಚೆ ಮಾಡೋದ್ರ. ಅದರ ಅವಶ್ಯಕತೆ ಇಲ್ಲ. 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತಿ, 60,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆನ ಹೋಗ್ತೈತೆ. ಇವತ್ತು ಏನಾರು ಅವರಲ್ಲಿನ ಕ್ಯಾಬಿನೆಟ್ ಐತ್ಲ, ತಮಗೆ ಸರ್ಕಾರಕ್ಕೆ ನಮ್ಮ ಮೇಲೆ ಕಬ್ಬು ಬೆಳೆಗಾರ ಮೇಲೆ ಅಭಿಮಾನ ಇದ್ರೆ, ಯಾಕಂದ್ರೆ ನೀವು ಕಳಿಗೆ ಇರೋದಿಲ್ಲ, ಕಸ ತೆಗೆದಿಲ್ಲ, ಆ ಭೂಮಿಗೆ ಬಂಡವಾಳ ಹಾಕಿಲ್ಲ, ತಿಪ್ಪಿ ಗೊಬ್ಬರ ಹಾಕಿಲ್ಲ. ನಮ್ಮ ಕುಟುಂಬ, ನಮ್ಮ ಇಡೀ ನಾವು ರಕ್ತ ಬೆವರ ಸುರಿಸಿದು. ಅದಕ್ಕಾಗಿ ಇವತ್ತು ಕ್ಯಾಬಿನೆಟ್ದಾಗ 1 ಟನ್ನಿಗೆ 1,000 ರೂಪಾಯಿದಂಗೆ ಎಷ್ಟಾಕೈತಿ ಲೆಕ್ಕ ತೆಗೆದ ಅದೊಂದು ಇವತ್ತು ಗೆಜೆಟ್ ಪಾಸ್ ಮಾಡ್ತಕ್ಕಂಥದ್ದು ಮಾಡಬೇಕು. ಇಲ್ಲಾಂದ್ರೆ ನಾಳೆ 50 ಲಕ್ಷ ಜನ ಇವತ್ತು ರಾಜ್ಯವ್ಯಾಪಿ 50 ಲಕ್ಷ ಜನ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿದಾವು ಸ್ವಯಂ ಸೇವಿತವಾಗಿ ಎಲ್ಲ ರೈತಪರ ಸಂಘಟನೆಗಳು, ಸ್ವಾಮೀಜಿಗಳು, ನ್ಯಾಯವಾದಿಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಬರ್ತಾ ಇದ್ದೇವೆ. ನಾವು ಕೂಡ ನಾಳೆ 10 ಲಕ್ಷ ಜನ ಹತ್ತರಿಕೆ ಟೋಲ್ ನಾಕಾದಲ್ಲಿ ನಾವೆಲ್ಲ ಕೂಡ 10 ಲಕ್ಷ ಜನ ಸೇರ್ತಾ ಇದ್ದೀವಿ. ಇವತ್ತು ದಯವಿಟ್ಟು ಎಲ್ಲರೂ ಕೂಡ ಸುಮಾರು 1000 ಟ್ರ್ಯಾಕ್ಟರ್ ತೊಗೊಂಡ್ಬರ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಅವರು ನಾನು ನಿಮಗೆ ಬೆಳಗಾವಿ ಬಂದಾಗ ಹೇಳಿದ್ದೀನೋ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ತೆಗ್ರಿ. ನಾವು ಕಾರ್ಖಾನೆ ಮಾಲೀಕರು 3,500 ರೂಪಾಯಿ ಬೇಡಿಕೆ ಐತೆ, ಅವರ 200 ರೂಪಾಯಿಗೆ ಬಂದಾರ. ನಾವು ಕೂಡ 100 ಕಡಿಮೆ ಮಾಡಿದ್ವು, ಅವ್ರು ಇನ್ನು 200 ಕೋಟಿ ಕಾರ್ಖಾನೆ ಚಲೋ ಮಾಡಲಿ. ಅವ್ರು ಮಾಡಲಿಲ್ಲ ಅಂದ್ರೆ ನನ್ನ ರೈತ ದೇವರುಗಳು ಅವ್ರ ಹಣಿಬಾರನ್ನು ಬರೀಲಿಕ್ಕೆ ರೆಡಿಯಾಗಿದ್ದಾರ. ಯಾಕಂದ್ರೆ ರೊಕ್ಕ ಕೊಡಲಿಲ್ಲ, ಮೋಸ ಮಾಡ್ಯಾರ. ಅವ್ರು 4-5 ವರ್ಷ 10 ರೂಪಾಯಿ ಕೊಟ್ಟಿಲ್ಲ. ಈ ಹೋರಾಟ ಮಾಡಂದ್ರೆ ರೈತ ಸಂಘ ಯಾವಾಗ ಗುರ್ಲಾಪುರದಾಗ ಕೂತು ತಮ್ಮ ಮೀಡಿಯಾ ದೇವರುಗಳು ಯಾವಾಗ ಸುದ್ದಿ ಮಾಡಿರಿ ಎಚ್ಚೊತ್ತು. ಇವತ್ತದ 3,200ಕ್ಕೆ ಬಂದೈತೆ. ಇನ್ನು 200 ರೂಪಾಯಿ ಅವ್ರು ಕೊಡಲಿಲ್ಲ ಅಂತಂದ್ರೆ ಮುಂದೆ ಅವ್ರಿಗೆ ಭವಿಷ್ಯ ಇಲ್ಲ. ಅವ್ರಿಗೆ ಬೇಕಪ್ಪ ಅಂದ್ರೆ 200 ಕೊಡಲಿ. ಇಲ್ಲ ರಾಜ್ಯದ ಮುಖ್ಯಮಂತ್ರಿ 1 ಟನ್ನಿಗೆ 1,000 ಘೋಷಣೆ ಮಾಡಬೇಕು. ನರೇಂದ್ರ ಮೋದಿ ಅವರು ಕೂಡ 50% ತೆರಿಗೆಯನ್ನು ಹೋಗ್ತೈತಿ, ಅವರು ಕೂಡ 1,000 ರೂಪಾಯಿ ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಾಳೆ 50 ಲಕ್ಷ ಗಂಟಲೆ ಜನ ಬೀದಿಗೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಸರ್, ಕಳೆದ 8 ದಿನಗಳಿಂದ ದಾಸೋಹ ನಡೀತಾ ಇದೆ. ಯಾಕಂದರೆ 1 ಲಕ್ಷಕ್ಕಿಂತ ಜಾಸ್ತಿ ರೈತರು ಪ್ರತಿದಿನ ಏನು ದಾಸೋಹ ಮಾಡ್ತಾರೆ. ಈ ವಿಚಾರವಾಗಿ ಏನು? ಓಕೆ, ಅದು ಜನ ಆಂದೋಲನ ಅಂದರೆ ಹಾಗೆ ನಾವು ಯಾರು ಕೂಡ ಇವತ್ತು ಇಲ್ಲಿನ
ನಮ್ಮ ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ಎಲ್ಲ ನಮ್ಮ ಎಲ್ಲರ ನೇತೃತ್ವದಾಗ ಇವತ್ತು ಹೋರಾಟ ಕಬ್ಬು ಬೆಳೆಗಾರ ನೇತೃತ್ವ ಚಾಲೂ ಆಗೈತಿ. ಇದು ಜನಾಂದೋಲನ ಮಾಡಲಿಕ್ಕೆ ಕಾರಣ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಬ್ಬು ಬೆಳೆಗಾರನ 50 ವರ್ಷದಿಂದ ನಿರಂತರವಾಗಿ ಕೊಲ್ತಕ್ಕಂಥ ಸುಲಿಗೆ. ಇದು ಯಾರಿಗೂ ಗೊತ್ತಿದ್ದಿರ್ಕಿಲ್ಲ ಸಮಾಜಕ್ಕೆ. 1 ಟನ್ ಕಬ್ಬಿಗೆ 5,000 ರೂಪಾಯಿ ಗೌರ್ಮೆಂಟ್ಗೆ ಹೋಗ್ತೈತಿ, ಕೇಂದ್ರ ಸರ್ಕಾರಕ್ಕೆ 5,000 ಕೋಟಿ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ನಾವು ಕಬ್ಬು ಬೆಳೆಗಾರ ಯಾರು ಹೇಳಿರಪ್ಪ ಅಂದ್ರೆ ರೇಣುಕಾ ವಿದ್ಯಾ ಮುರುಕುಂಬಿಬಾಯಿ ಏನು ಹೇಳಿರಪ್ಪ ಅಂದ್ರೆ 10 ವರ್ಷದಿಂದ 1 ಟನ್ ಕಬ್ಬಿಗೆ 4,500 ರೂಪಾಯಿ ಸ್ಪ್ರೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.